RSS ಬ್ಯಾನ್ ಮಾಡಬೇಕು ಮತ್ತೆ ಸರ್ಕಾರಿ ಜಾಗಗಳಲ್ಲಿ RSS ಚಟುವಟಿಕೆಗಳು ಆಗಬಾರದು ಅನ್ನುವಂತಹ ಪತ್ರವನ್ನು ಕೊಟ್ಟಂತಹ ಹಿನ್ನೆಲೆಯಲ್ಲಿ ಈಗ ಪ್ರಿಯಾಂಕಾ ಖರ್ಗೆಗೆ ಥ್ರೆಟನಿಂಗ್ ಆಗಿರುವಂತಹ ಬಗ್ಗೆ ಸ್ವತಃ ಪ್ರಿಯಾಂಕಾ ಖರ್ಗೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರುವಂಥದ್ದು. ಸರ್ ಏನು ಹೇಳ್ತೀರಿ? ಒಂದು ಕಡೆ ಪತ್ರವನ್ನು ಬರೆದಿದ್ರು, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಕೂಡ ಹೇಳ್ಕೊಳ್ತಿದ್ದಾರೆ, ನನಗೆ ಬೆದರಿಕೆ ಕರೆಗಳು ಬರ್ತಾ ಇದೆ ಅನ್ನುವಂಥ ಮಾತುಗಳನ್ನ ಹೇಳ್ತೀವಿ. ನೋಡಿ, RSS ಈಸ್ ನಾಟ್ ಎ ಇಶ್ಯೂ ಟು ಪ್ರಿಯಾಂಕಾ ಖರ್ಗೆ. ಅವ್ರಿಗೆ ಇಶ್ಯೂನೇ ಅಲ್ಲ ಅದು. ಅವ್ರ ಇಶ್ಯೂನೇ ಬೇರೆ, ಅದನ್ನು ಬೇರೆ ರೀತಿಯಲ್ಲಿ ತೋರ್ಪಡಿಸ್ಕೊಳ್ತಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಸುಡುವ ಮನೆ, ನಿಮಗಿಲ್ಲಿ ಭವಿಷ್ಯ ಇಲ್ಲ, ನೀವು ಹೋಗಿ ಬೇರೆ ಬೇರೆ ಪಕ್ಷಗಳಲ್ಲಿ ನಿಮ್ಮ ಭವಿಷ್ಯವನ್ನು ಕಾಣ್ರಿ ಅಂತ ಹೇಳಿದರು. ಯಾಕಂದರೆ ಪವರ್ ಇರಬೇಕು ಮನುಷ್ಯನಿಗೆ ಅಂತ. ಆದ್ದರಿಂದಾಗಿ ಕಾಂಗ್ರೆಸ್ಸನ್ನು ಬಹುಕಾಲದಿಂದ ನೋಡಿರ್ತಕ್ಕಂಥ ಅನೇಕ ದಲಿತರು ಇವತ್ತು ಕಾಂಗ್ರೆಸ್ಸನ್ನು ತಿರಸ್ಕಾರ ಮಾಡಿ ಬೇರೆ ಬೇರೆ ಪಕ್ಷಗಳಲ್ಲಿ ತಮ್ಮ ಭವಿಷ್ಯಗಳನ್ನು ಹುಡುಕೊಂಡು ಉತ್ತಮ ಸ್ಥಾನಮಾನಗಳನ್ನು ಪಡ್ತಾ ಇದ್ದಾರೆ. ಅದರಿಂದ ಕಾಂಗ್ರೆಸ್ ದಿವಾಳಿ ಆಗ್ತಾ ಇದೆ. ಕಾಂಗ್ರೆಸ್ ದಿವಾಳಿ ಆದರೆ ಲಾಸ್ ಯಾರಿಗೆ ಗೊತ್ತಾ? ಪ್ರಿಯಾಂಕಾ ಖರ್ಗೆ ಅವರಿಗೆ. ಯಾಕೆಂತಂದರೆ ಬರೀ ಈ ಕುಟುಂಬಗಳೇ, ಒಂದೊಂದು 3-4 ಕುಟುಂಬಗಳೇ ಕಾಂಗ್ರೆಸ್ನ ಎಲ್ಲ ಅಧಿಕಾರವನ್ನು ದಲಿತರಿಗೆ ಸಿಗ್ತಕ್ಕಂಥ ಅಧಿಕಾರಗಳನ್ನು ತಾವೇ ಬಳಕೆ ಮಾಡಿ ಇವತ್ತು ದಲಿತರಲ್ಲ, ಅವರು ಎಲ್ಲ ಬಲಿತರಾದ ಮೇಲೆ ಜನರಿಗೆ ಅರ್ಥ ಆಯಿತು, ಬರೀ ನಾವು ಓಟ್ ಹಾಕ್ತೀವಿ, ಇವರು 2-3 ಫ್ಯಾಮಿಲಿನವರೇನೇ ಲೂಟಿ ಮಾಡ್ತಾ ಇದ್ದಾರೆ, ಇಂಥವ್ರಿಗೆ ನಾವು ಸಹಾಯ ಮಾಡೋಕ್ಕೆ ಇಲ್ಲಿರ್ಬೇಕಾ ಅಂತೇಳಿ ಎಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ. ಅದರಿಂದ ಹೆಂಗಾದರೂ ಮಾಡಿ ಮತ್ತೆ ಅವ್ರನ್ನೆಲ್ಲ ವಾಪಸ್ ತಗೊಳ್ಳೋಕ್ಕೆ ಈ ಕುತಂತ್ರ ಮಾಡಿರ್ತಕ್ಕಂಥದ್ದು ಇದೆಲ್ಲ. ಅದರಿಂದಾಗಿ ದಲಿತರು ಅಂಬೇಡ್ಕರ್ ಅವ್ರ ಮಾತು ಕೇಳ್ತಾರೆ ಹೊರತು ಈಗ ಪ್ರಿಯಾಂಕಾ ಖರ್ಗೆ ಅಂತವ್ರ ಮಾತು ಕೇಳ್ತಾರ? ಅದರಿಂದಾಗಿ ಅವ್ರಿಗೆ ಥ್ರೆಟ್ ಬರ್ತಾ ಇರೋದು. ಅವ್ರು ಏನು ಹೇಳ್ತಾರೆ, ನಮ್ಮ ಹಳ್ಳಿ ಕಡೆ ಒಂದು ಗಾದಿ ಹೇಳ್ತಾರೆ, ಕೆಲ್ಸ ವಿರುದ್ಧ ಅವನು ಕೆರ್ಕೊಂಡು ಉಣ್ಣು ಮಾಡ್ಕೊಂಡ ಅಂತ. ಇವ್ರು ಕೆಲಸ ಇಲ್ಲ, ಕೆರ್ಕೊಂಡು ಉಣ್ಣು ಮಾಡ್ಕೊಂತಾರೆ. ಔಷಧಿನೂ ಅವರೇ ಹಾಕ್ಕೊಳ್ಬೇಕು, ಬೇರೆ ಯಾರೂ ಹಾಕಲ್ಲ, ಹೇಳ್ಬಿಡಿ ಅವ್ರಿಗೆ. ಅಲ್ಲ, ಈಗ ಅವರ ಎರಡು ಮನೆಗಳಿಗೂ ಅಂದರೆ ಖಾಸಗಿ ಮತ್ತು ಸರ್ಕಾರಿ ಮನೆಗಳಿಗೂ ಕೂಡ ನಿಯೋಜನೆ, ಈಗ ಪೊಲೀಸ್ ಭದ್ರತೆನೇ ನಿಯೋಜನೆ ಮಾಡಿರುವಂಥದ್ದು, ಅಂದರೆ ಭದ್ರತೆ ಕೊಡಬೇಕನ್ನೋ ನಿಟ್ಟಿನಲ್ಲಿ. ಹೌದು, ಯಾಕೆಂದರೆ ಇದೆಲ್ಲ ತಂತ್ರಗಾರಿಕೆ ಮಾಡಿದ್ರೇ ನ್ಯೂಸ್ ಐಟಮ್ನಲ್ಲಿ ಇರೋಕ್ಕಾಗೋದು. ಥ್ರೆಟ್ ಬಂದ್ಬಿಟ್ಟಿದೆ ನನಗೇನು ಭಯ ಇಲ್ಲ ಅನ್ನಂಗಿದ್ರೆ ಮತ್ತು ಇದ್ಯಾಕೆ ಭದ್ರತೆ ಯಾಕೆ ತೊಗೊಂಡ್ರಿ? ಅಂಥದ್ದೇನು ಇಲ್ಲ ಅಂತೇಳಿ ಹೇಳ್ಬೇಕಾಗಿತ್ತಲ್ಲ. ನಮಗೂ ಥ್ರೆಟ್ ಬರ್ತಾವಪ್ಪ, ನಿಮ್ಮ ಶಿಷ್ಯರುಗಳೇ ನನಗೆ ಬೇಕಾದಷ್ಟು ಥ್ರೆಟ್ ಮಾಡ್ತಾರೆ. ಬಂದಿತ್ತು ಸರ್ ನಿಮಗೂ ಬಂದಿರೋದನ್ನ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಹೇಳಿದ್ದೀನಲ್ಲ, ನನಗೂ ಬೇಕಾದಷ್ಟು ಬಂದಿವೆ. ನಿನ್ನ ಫೋಟೋ ಇರೋರೇ ಇದ್ದಾರೆ. ಆದರೆ ಅಂಥವ್ರದ್ದು ನಾವೆಲ್ಲೂ ಕಂಪ್ಲೇಂಟ್ ಕೊಡಲಿಲ್ಲ, ನಿನ್ನಿಂದ ಬರ್ತಾವೆ ಅಂತ ನಾವೆಲ್ಲೂ ಹೇಳ್ಕೊಳ್ಳಿಲ್ಲ, ನಮಗೆ ಪೊಲೀಸ್ ರಕ್ಷಣೆ ಹೆಚ್ಚು ಮಾಡಿ ಅಂತ ನಾವೆಲ್ಲೂ ಕೇಳಲಿಲ್ಲ. ಏನಿರ್ತದಲ್ಲ ಅದೇ ಆಗೋದು. ಅದರಿಂದಾಗಿ ಇದು ಕೆರ್ಕೊಂಡು ಉಣ್ಣು ಮಾಡ್ಕೊಂಡಿರೋದೇ ಹೊರತು ಬೇರೆ ಏನೂ ಅಲ್ಲ. ಇದೊಂದು ನಾಟಕ, ಇದು ಸ್ಟಂಟು. ಆಮೇಲೆ ಪೊಲಿಟಿಕಲಿ ಹಿಂಗಿದ್ರೇ ಜನ ನನ್ನನ್ನು ಲೀಡ್ರ್ ಅಂದ್ಕೊಳ್ಳೋದು ಅಂತ ತಿಳ್ಕೊಂಡಿದ್ದಾರೆ. ಇಟ್ ಈಸ್ ನಾಟ್ ಎ ಪಾಸಿಟಿವ್ ವೇ, ಇಟ್ ಈಸ್ ಎ ನೆಗೆಟಿವ್ ಪೊಲಿಟಿಕ್ಸ್. ಅದೂ ಕೆಲವು ದಿನ ನಡೀತದೆ. ಅದು ಎಷ್ಟು ದಿನ ನಡೀತದೆ ಅಂತ ಅವ್ರಿಗೂ ಗೊತ್ತಾಗುತ್ತೆ. ಧನ್ಯವಾದಗಳು. ಇದಿಷ್ಟು ಚಲವಾದಿ ನಾರಾಯಣಸ್ವಾಮಿ ಅವರು ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.